ಪವಿತ್ರ ಗೌಡ ನಿವಾಸದಲ್ಲಿಯೇ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಬೆನ್ನಲ್ಲೇ ಒಂದು ಕಡೆ ಪವಿತ್ರ ಗೌಡ ಅರೆಸ್ಟ್ ಆಗಿರೋದು. A14 ಪ್ರದೋಷ್, A1 ಪವಿತ್ರ ಬಂಧನ ಆಗಿ ಆಯಿತು. ಬಂಧನ ಅಂತ ತೋರಿಸ್ತಾರೆ, ಬಟ್ ವಾಸ್ತವದಲ್ಲಿ ಯಾರು ತಲೆ ತಪ್ಪಿಸ್ಕೊಂಡು ಹೋಗಿರಲಿಲ್ಲ. ಪ್ರದೋಷ್ ಆಗಲಿ ಪವಿತ್ರ ಗೌಡ ಆಗಲಿ ತಲೆ ಮರೆಸ್ಕೊಂಡು ಎಲ್ಲೋ ಅಡಗಿ ಕುಳಿತು ಏನೋ ಮಾಡಿರಲಿಲ್ಲ. ಅವರು ನಾವು ಬರ್ತೀವಿ ಅಂತ ಹೇಳಿದಾಗ ಅವರೇ ಬರ್ತಾ ಇದ್ರು ಏನೋ ಇರಲಿ. ಈ ಒಂದು ವಿಚಾರದಲ್ಲಿ ಬೇಲ್ ರದ್ದಾದಾಗ ಇವರೆಲ್ಲರಿಗೂ ಆ ಮಟ್ಟದ ಕಾನೂನು ಪರಿಜ್ಞಾನ ಇದೆ ಅಂತ ನಾನು ಭಾವಿಸಿದ್ದೀನಿ. ತೀರಾ ತಲೆ ತಪ್ಪಿಸ್ಕೊಂಡು ಹೋಗುವಂಥದ್ದು ದರ್ಶನ್ ಆಗಲಿ, ಇದು ಪವಿತ್ರ ಗೌಡ ಆಗಲಿ ಅಥವಾ ಪ್ರದೋಷ್ ಆಗಲಿ ಅವ್ರಿಗೆ ಗೊತ್ತಿತ್ತು ನಾವು ಹೋಗಬೇಕಾಗತ್ತೆ. ಬೇಲ್ ಅಕ್ಸೆಪ್ಟ್ ಬೇಲ್ ಒಂದು ಕಡೆಯಲ್ಲಿ ಬೇಲ್ ಕೊಟ್ಟಾಗ ಯಾವ ಥರ ಇವರು ಆಚೆ ಬಂದಿದ್ರು, ಅದೇ ರೀತಿಯಲ್ಲಿ ಬೇಲ್ ರದ್ದಾದಾಗಲೂ ಕೂಡ ಜೈಲಿಗೆ ಅಂತ ಇರ್ತಾರೆ. ಹೆಬಿಚುವಲ್, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎದ್ರೆ ಸಾಕು ಅಪರಾಧದ ಲೋಕದಲ್ಲೇ ಇರ್ತಕ್ಕಂಥವ್ರು. ಅವರು ಆದರೆ ತಲೆ ತಪ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ತಲೆ ತಪ್ಪಿಸ್ಕೊಳ್ತಾರೆ ಅವರು, ಅನೇಕ ಬಾರಿ ತಲೆ ತಪ್ಪಿಸ್ಕೊಂಡಿರ್ತಾರೆ. ಸಂಕೇತಣಿಗೆ ಸರ್ ಇದೀಗ ಈ ಉಳಿದ ಆರೋಪಿಗಳ ಕಥೆ ಏನಾಗಿರುತ್ತೆ, ಇದು ಒಂದು ಭಾಗ. ಈಗ ಕಳೆದ ರಾಜಾತಿಥ್ಯ ಕೊಟ್ಟುಬಿಟ್ಟಿದ್ರು ಪರಪ್ಪನಗ್ರಹಾರದಲ್ಲಿ, ಹಾಗಾಗಿ ಬಳ್ಳಾರಿ ಜೈಲಿಗೆ ದರ್ಶನ್ ಹೋಗಲಿ, ಇನ್ನೊಂದಷ್ಟು ಜನ ಅಲ್ಲಿಗೋಗ್ಲಿ ಇಲ್ಲಿಗೋಗ್ಲಿ, ತುಮಕೂರು ಒಂದಷ್ಟು ಜನ ಇರಲಿ, ಇದೆಲ್ಲ ಮಾಡಿ ಆಯ್ತಲ್ಲ ಸರ್. ಈಗ ಆ ಒಂದು ಪ್ರೊಸೀಜರ್ ಪ್ರಕಾರನೇ ಇವರೆಲ್ಲ ಇರಬೇಕಾಗತ್ತಾ? ರಾಜಾತಿಥ್ಯ ಕೊಟ್ಟರೆ ನಾನು ಸುಮ್ಮನೆ ಇರಲ್ಲ, ಫಸ್ಟ್ ಸಸ್ಪೆಂಡ್ ಮಾಡಿ ಅವ್ರನ್ನ, ಇನ್ಯಾರಾದ್ರೂ ಈ ಥರ ಕೆಲಸ ಮಾಡಿದ್ರು ಅಂದರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಈಗ ದರ್ಶನ್ ಅಥವಾ ಎಲ್ಲ ಈ ತಂಡ ಕೊಲೆ ಆರೋಪಿಗಳ ಒಂದು ಗ್ಯಾಂಗ್ ಏನಿದೆಯಲ್ಲ, ಇವರೆಲ್ಲರೂ ಪರಪ್ಪನಗ್ರಹಾರದಲ್ಲೇ ಇರ್ತಾರ, ಬೇರೆ ಬೇರೆ ಜೈಲಿಗೆ ಇವ್ರನ್ನ ಕಳಿಸ್ತಾರ ಅಂತ ಸರ್? ನೋಡಿ, ಈಗಾಗಲೇ ಅವರ ನಡವಳಿಕೆ, ಜೈಲಿನಲ್ಲಿರುವಂತ ನಡವಳಿಕೆ ಆಧಾರದ ಮೇಲೆ ಈಗಾಗಲೇ ಮಾಧ್ಯಮದಲ್ಲಿ ಪ್ರಕಟವಾಗಿರೋ ಹಾಗೆ ಅವ್ರು ಯಾರಿಗೂ ರಾಜ್ಯಾತಿಥ್ಯ ಏನ್ ಸಿಕ್ಕಿತ್ತು ಅಂತ ಹೇಳ್ತಾ ಇದೆ ಅಥವಾ ಮಾಧ್ಯಮದಲ್ಲಿ ಬಂದಿತ್ತು ವರದಿ ಪ್ರಕಾರ, ಅವ್ರಿಗೆ ಇದು ಇನ್ಮೇಲೆ ಲಭ್ಯ ಆಗ್ಲಿಕ್ಕಿಲ್ಲ. ಅದು ಬಹಳ ಕಷ್ಟ ಆಗ್ತದೆ. ಒಂದು, ಅಥವಾ ಅದಕ್ಕೆ ಏನಾದ್ರೂ ಅಷ್ಟು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆಯೂ ಕೂಡ ಯಾರಾದ್ರೂ ಆ ರಾಜಾತಿಥ್ಯ ಅವ್ರಿಗೆ ಕಲ್ಪಿಸಿದಲ್ಲಿ ಅಥವಾ ಅಧಿಕಾರಿಗಳಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು ಅಥವಾ ಪ್ರಭಾವಿ ವ್ಯಕ್ತಿಗಳು ಯಾರಾದ್ರೂ ಅವ್ರ ಜೈಲಿನಲ್ಲಿ ಏನಾದ್ರೂ ರಾಜಾತಿಥ್ಯ ಕಲ್ಪಿಸಿದಲ್ಲಿ ಅವ್ರ ಮೇಲೆ ಕೂಡ ಕಾನೂನು ಕ್ರಮ ಬಹಳ ಕಠಿಣವಾಗಿ ಜರುಗಿಸಲಾಗ್ತದೆ ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಎಚ್ಚರಿಕೆ ಕೊಟ್ಟಿರೋದ್ರಿಂದ ಆ ದುಸ್ಸಾಹಸಕ್ಕೆ ಯಾರು ಕೈ ಹಾಕ್ಲಿಕ್ಕಿಲ್ಲ ಅಂತ ಒಂದು ನಂಬಿಕೆ. ಆ ನಂಬಿಕೆ ವಿರುದ್ಧ ಸಾಕಷ್ಟು ಬಾರಿ ಈ ನಡೆದುಕೊಂಡದ್ದು ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಅಥವಾ ಜೈಲಿನಲ್ಲಿರುವಂತ ಇನ್ನಿತರರು ಅವರೆಲ್ಲ ನಡೆದುಕೊಂಡ್ರು ಉದಾಹರಣೆಗಳು ಸಾಕಷ್ಟು ಇದಾವೆ. ಬಟ್ ಈಗ ನಮಗನ್ಸೋದೇನಂದ್ರೆ ಸುಪ್ರೀಂ ಕೋರ್ಟ್ ಇಷ್ಟೆಲ್ಲ ನಿಗಾ ಇಟ್ಟಿದೆ ಅಂತ ಅಂದ ಮೇಲೆ, ಇಷ್ಟೊಂದು ಎಚ್ಚರಿಕೆ ಗಂಟೆ ಬಾರಿಸಿದೆ ಅಂದ್ಮೇಲೆ ಯಾರು ಆ ದುಸ್ಸಾಹಸಕ್ಕೆ ಕೈ ಹಾಕ್ಲಿಕ್ಕಿಲ್ಲ ಅಂತ ನನ್ನ ನಂಬಿಕೆ, ನನ್ನ ವೈಯಕ್ತಿಕವಾದ ನಂಬಿಕೆ. ಒಂದು, ಮತ್ತೆ ಈ ಜನ ತಮ್ಮ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಂಡಿರೋದಾಗ್ಲಿ ಅಥವಾ ತಮ್ಮ ಪ್ರಭಾವವನ್ನು ಬಳಸ್ಕೊಂಡಿರೋದಾಗ್ಲಿ, ಜೈಲಿನಲ್ಲೂ ಕೂಡ ತಮ್ಮ ಪ್ರಭಾವವನ್ನು ಬೀರಿರೋದಾಗ್ಲಿ, ಇವೆಲ್ಲ ಅಂಶಗಳು ಸುಪ್ರೀಂ ಕೋರ್ಟ್ ಗಮನಕ್ಕಿರೋದ್ರಿಂದ ಇವರಿಗೆ ನನಗನ್ಸಿದ ಮಟ್ಟಿಗೆ ಈ ಜೈಲಿನಲ್ಲಿ, ಬೆಂಗಳೂರಿನ ಜೈಲಿನಲ್ಲಿ ಇರಿಸಲಾಗೋದಿಲ್ಲ. ಬಳ್ಳಾರಿಯೋ ಅಥವಾ ಹಿಂಡಲ್ಗ, ಬೆಳಗಾಂದಲ್ಲೋ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಇವ್ರನ್ನ ಶಿಫ್ಟ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇವರ ಸ್ಥಳೀಯರು ಇರೋದ್ರಿಂದ ಪ್ರಭಾವವನ್ನು ಬಳಸಬಹುದು, ಅಥವಾ ರಾಜಕೀಯ ಪ್ರಭಾವನ ಅಥವಾ ತಮ್ಮ ಈ ನಟರಾಗಿರೋದ್ರಿಂದ ಒಂದು ಕಾಂಟ್ಯಾಕ್ಟ್ ಗಳನ್ನಾಗ್ಲಿ ಮತ್ತೊಂದಾಗ್ಲಿ ಬಳಸ್ಕೊಂಡು ಪ್ರಭಾವದಿಂದ ತಾವು ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಅನ್ನೋದೊಂದು ಏನು ಆತಂಕ ಇರ್ತದೆ, ಅದನ್ನೆಲ್ಲ ದೂರ ಮಾಡ್ಬೇಕು ಅಂತಂದ್ರೆ ಅವ್ರನ್ನೆಲ್ಲೋ ಎಲ್ಲಿಯೂ ಇವರ ಸೌಲಭ್ಯ ರೀಚ್ ಆಗುವಂತ ಪರಿಸ್ಥಿತಿಯಲ್ಲಿ ಅಥವಾ ಜಾಗದಲ್ಲಿ ಅಥವಾ ಸ್ಥಳದಲ್ಲಿ ಇವ್ರನ್ನ ಅಂತ ಜೈಲುಗಳಲ್ಲಿ ಇವನ್ನ ಇಡಬಹುದು ಅಂತ ನನ್ನ ಅನಿಸಿಕೆ. ಸರ್, ಇದು ಲ್ಯಾಂಡ್ ಮಾರ್ಕ್ ತೀರ್ಪು ಅಂತ ಒಂದು ಕಡೆ ಮೆನ್ಷನ್ ಆಗ್ತಾ ಇದೆ. ಇದು ಹೇಗೆ ಸರ್ ಇದು ಲ್ಯಾಂಡ್ ಮಾರ್ಕು? ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ಸ್ ಏನೇನು ಸರ್? ಅಂದರೆ ಹೈಕೋರ್ಟ್ನ ಆದೇಶಗಳಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಎಸ್ ಅನ್ನೋದೇ ಜಾಸ್ತಿ, ಆದರೆ ಕೆಲವು ಕೇಸ್ಗಳಲ್ಲಿ ನೋ ಅಂತ ಬಂದುಬಿಡುತ್ತೆ ಸರ್. ಬಟ್ ಇತ್ತೀಚೆಗೆ ಈ ಒಂದು ವಾದ ಅಥವಾ ಬೇರೆ ಕೇಸ್ಗಳನ್ನ ನಾವು ಗಮನಿಸ್ತಾ ಇದ್ದಾಗ ಕೆಳ ಹಂತದ ನ್ಯಾಯಾಲಯಗಳ ಒಂದು ಆದೇಶನ ಹೈಕೋರ್ಟ್ ಎತ್ತಿ ಹಿಡಿದಿದೆ, ಅಂದ್ರೆ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಹೈಕೋರ್ಟ್ ಆದೇಶಗಳಿಗೆ ಸೋಲಾಗ್ತಾ ಇದೆ. ಮತ್ತೆ ಇದು ಎಲ್ಲ ದೇಶದ ಎಲ್ಲ ಕಾರಾಗೃಹಗಳಿಗೆ ಇದು ಹೋಗಬೇಕು, ಈ ತೀರ್ಪು ಹೋಗಬೇಕು, ತೀರ್ಪಿನ ಪ್ರತಿ ಹೈಕೋರ್ಟಿಗೆ ಕಳಿಸ್ಬೇಕು, ನೀವು ಎಲ್ಲ ಜೈಲುಗಳಿಗೆ ಇದನ್ನು ಕಳಿಸ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಅಂದಾಗ, ಯಾವುದೇ ಸೆಲೆಬ್ರಿಟಿ ಮತ್ತೊಬ್ಬ ದೊಡ್ಡವನು ಸಿರಿವಂತ ಅದು ಇದು ಯಾರಿಗೂ ಕೋಡಿರಲ್ಲ, ಎಲ್ಲರೂ ಈಕ್ವಲ್, ಆ ಮೆಸೇಜನ್ನು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದೆಯಾ ಸರ್ ಇಲ್ಲಿ ಅಂತ? ನೋಡಿ, ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ರಿಪೋರ್ಟೆಡ್ ಜಜ್ಮೆಂಟ್ ಅಂತಂದ್ರೆ ಹಲವಾರು ಕಾರಣಗಳು ಇರ್ತವೆ. ಒಂದು, ಈ ಕೇಸ್ನಲ್ಲಿ ಕೆಲವೊಂದು ಪ್ರಮುಖವಾದ ಅಂಶಗಳನ್ನು ಸುಪ್ರೀಂ ಕೋರ್ಟ್ ಗಮನಿಸಿದೆ ಅಥವಾ ಅದ್ರ ಬಗ್ಗೆ ತೀರ್ಪನ್ನ ಕೊಟ್ಟಿದೆ. ಒಂದು, ಮಿಸ್ ಕ್ಯಾರೇಜ್ ಆಫ್ ಜಸ್ಟಿಸ್ ಅಂತ ಹೇಳ್ಬೋದು. ಈ ಕಾನೂನನ್ನ
ಎತ್ತಿ ಹಿಡಿಯೋದ್ರಲ್ಲಿ ಅಥವಾ ಕಾನೂನಾತ್ಮಕ ಅಂಶಗಳನ್ನು ಪರಿಶೀಲನೆ ತೆಗೆದುಕೊಳ್ಳುವಲ್ಲಿ ಯಾವ ರೀತಿ ಹೈಕೋರ್ಟ್ ವಿಫಲವಾಗಿದೆ ಅನ್ನೋದ್ರ ಬಗ್ಗೆ ಇದರಲ್ಲಿ ತೀರ್ಪು ಬಂದಿದೆ. ಅಥವಾ ಯಾವ ರೀತಿ ಅದನ್ನ ತೀರ್ಮಾನಕ್ಕೆ ತಗೋಬೇಕಾಗಿತ್ತು, ಯಾವ್ದು ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿತ್ತು, ಯಾವ ವಿಚಾರವನ್ನ ಕಾನೂನಾತ್ಮಕ ಅಂಶಗಳನ್ನಾಗ್ಲಿ ಅಥವಾ ನೈತಿಕತೆ ಆಗ್ಲಿ ಅಥವಾ ಈ ಕಾನೂನಲ್ಲಿ ಆಗಿರುವಂತ ಪ್ರಕ್ರಿಯೆಯಲ್ಲಿ ಆಗಿರುವಂತ ಲೋಪದೋಷಗಳಾಗ್ಲಿ ಅಥವಾ ಅವ್ರ ಜೊತೆಗೆ ಈ ಪರ್ಟಿಕ್ಯುಲರ್ ಕೇಸ್ ನಲ್ಲಿ ಅದನ್ನ ಯಾವ ರೀತಿ ಅದನ್ನ ನೋಡ್ಬೇಕಾಗಿತ್ತು ಆ ರೀತಿ ನೋಡದೇ ಇರೋದಾಗ್ಲಿ, ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ವಿ ಕಾಲ್ ಇಟ್ ಎಸ್ ಮಿಸ್ ಕ್ಯಾರೇಜ್ ಆಫ್ ಜಸ್ಟಿಸ್. ಅದಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಸುದೀರ್ಘವಾಗಿ ಪರಿಶೀಲನೆಗೆ ತೆಗೆದುಕೊಂಡು ಅದರ ಬಗ್ಗೆ ತೀರ್ಮಾನ ಕೊಟ್ಟಿದೆ. ಹಾಗಾಗಿ ಇದೊಂದು ವಿಶೇಷ ಪ್ರಕರಣ ಅಂತ ಹೇಳ್ಬೋದು. ಅಥವಾ ಅಬ್ಯೂಸ್ ಆಫ್ ಲಿಬರ್ಟಿ. ಅಬ್ಯೂಸ್ ಆಫ್ ಲಿಬರ್ಟಿ ಅಂತಂದ್ರೆ ಸ್ವಾತಂತ್ರ್ಯ ಬೇಲ್ ಕೊಟ್ಟ ನಂತರನೂ ಕೂಡ ಇವರು ಸ್ವಾತಂತ್ರ್ಯವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದಾಗ್ಲಿ, ಅಥವಾ ಜೈಲಿನಲ್ಲಿ ಇದ್ದಾಗ ಪ್ರಭಾವ ಬಳಸಿ ಯಾವ ರೀತಿ ಅದನ್ನ ಜೈಲಿನಲ್ಲಿ ಇದ್ದಾಗೂ ಕೂಡ ತಮ್ಮ ಪ್ರಭಾವವನ್ನ ದುರುಪಯೋಗ ಪಡಿಸಿಕೊಂಡು ಬೇರೆಯವ್ರ ರೀತಿ ಟ್ರೀಟ್ಮೆಂಟ್ ತಗೊಂಡಿರೋದಾಗ್ಲಿ, ಇವೆಲ್ಲ ವಿಚಾರಗಳು ಸುಪ್ರೀಂ ಕೋರ್ಟ್ ಮುಂದೆ ಇದ್ದಾಗ ಅದು ಯಾವ ಪ್ರಭಾವ ವ್ಯಕ್ತಿಗಳಿಗೆ ತಮಗೆ ಬೇಕಾದ ಹಾಗೆ ಯಾವ ರೀತಿ ಕಾನೂನನ್ನು ದುರ್ಬಳಕೆ ಮಾಡ್ಕೋಬಹುದು ಅಥವಾ ಪ್ರಭಾವವನ್ನು ಬಳಸಿ ಯಾವ ರೀತಿ ಸೌಲಭ್ಯಗಳನ್ನು ದುರುಪಯೋಗ ಪಡಿಸ್ಕೋಬಹುದು, ಅಥವಾ ಜೈಲಲ್ಲಿ ಇದ್ರೂ ಕೂಡ ಜೈಲಿನಲ್ಲಿ ಇಲ್ಲದ ಹಾಗೇನೆ ಯಾವ ರೀತಿ ತಮ್ಮ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ತೀರ್ಪಿಗೆ ಬಂದಿದೆ ಅಂತೆ ಅಥವಾ ಲಾ ಲೆಟ್ ಡೌನ್ ಮಾಡಿದೆ ಅಂತ ನಾನು ಹೇಳ್ಬೋದು. ಮತ್ತು ಮೂರನೇದು ಟ್ಯಾಂಪರಿಂಗ್ ವಿತ್ ಎವಿಡೆನ್ಸ್ ಅಂಡ್ ಇನ್ಫ್ಲೂಯೆನ್ಸಿಂಗ್ ದ ವಿಟ್ನೆಸಸ್. ಬೇರೆ ವಿಟ್ನೆಸ್ ಗಳ ಜೊತೆಗೆ ಓಡಾಡೋದು ಕೆಲವೊಂದೇನೋ ಮಾಧ್ಯಮಗಳಲ್ಲಿ ವರದಿ ಬಂದಿತ್ತು. ಇದರಲ್ಲಿ ಪ್ರಮುಖ ಸಾಕ್ಷಿಗಳ ಜೊತೆಗೆ ಓಡಾಡಿರೋದಾಗ್ಲಿ ಅಥವಾ ಮತ್ತೆ ಇನ್ನಿತರ ಅಕ್ಯೂಸ್ ಗಳ ಜೊತೆಗೆ ಓಡಾಡಿರೋದಾಗ್ಲಿ, ಇವೆಲ್ಲ ಬಂದಿರೋದ್ರಿಂದ ಇಟ್ ಈಸ್ ಅಮೌಂಟಿಂಗ್ ಟು ಟ್ಯಾಂಪರಿಂಗ್ ಆಫ್ ವಿಟ್ನೆಸಸ್ ಆರ್ ಇನ್ಫ್ಲೂಯೆನ್ಸಿಂಗ್ ದ ವಿಟ್ನೆಸಸ್ ಅಂತ ಬಂದು ಆ ವಿಚಾರಗಳಿಗೂ ಕೂಡ ಸುಪ್ರೀಂ ಕೋರ್ಟ್ ಇಟ್ ಹ್ಯಾಸ್ ಕಮ್ ಡೌನ್ ಹೆವಿಲಿ, ಅಂದ್ರೆ ಈ ವಿಚಾರಕ್ಕೆ ಬಹಳ ಸುದೀರ್ಘವಾಗಿ ಪರಿಶೀಲನೆಗೆ ತೆಗೆದುಕೊಂಡು ಒಂದು ಆದೇಶ ಮಾಡಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಾವು ನೋಡಿದಾಗ ವಿ ಕ್ಯಾನ್ ಓನ್ಲಿ ಕಾಲ್ ಇಟ್ ಎಸ್ ಪರ್ವರ್ಸ್ ಎಕ್ಸರ್ಸೈಸ್ ಆಫ್ ಡಿಸ್ಕ್ರಿಷನ್ ಬೈ ದಿ ಹೈಕೋರ್ಟ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದ್ರೆ ತಮ್ಮ ವಿವೇಚನಾ ಅಧಿಕಾರವನ್ನ ಹೈಕೋರ್ಟ್ ಯಾವ ರೀತಿ ಬಳಸಬೇಕಾಗಿತ್ತು ಆ ರೀತಿ ಬಳಸಿಲ್ಲ ಈ ಪ್ರಕರಣದಲ್ಲಿ. ಯಾವ ರೀತಿ ಕಾನೂನಾತ್ಮಕವಾಗಿ ಕಠಿಣವಾಗಿ ನೋಡ್ಬೇಕಾಗಿತ್ತು ಆ ರೀತಿ ನೋಡಿಲ್ಲ. ಯಾವ ರೀತಿ ಸಾಕ್ಷಿ ಅಥವಾ ಸಾಕ್ಷಿ ನಾಶ ಅಥವಾ ಮತ್ತೊಂದು ಇನ್ಫ್ಲೂಯೆನ್ಸ್ ಮಾಡೋ ಪ್ರಭಾವ ಬೀರುವಂತ ಸಾಧ್ಯತೆಗಳಿದ್ರೂ ಕೂಡ ಹೈಕೋರ್ಟ್ ಅಷ್ಟು ಗಣನೀಯವಾಗಿ ಅಥವಾ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲದಲ್ಲ ಅಂತ ಅನ್ನೋದ್ರ ಬಗ್ಗೆ ಇದರಲ್ಲಿ ತೀರ್ಪಿನಲ್ಲಿ ಹೇಳಿದೆ. ಹಾಗೂ ಇನ್ನೊಂದು ಪ್ರಮುಖವಾದ ಅಂಶ ಅಂತಂದ್ರೆ ಈ ಹೈಕೋರ್ಟ್ ಬೇಲ್ ಆರ್ಡರ್ ಏನಿದೆ ಅದು ಒಂದು ಜಜ್ಮೆಂಟ್ ತರ ಇದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹಸ್ ಕಮ್ ಡೌನ್ ಹೆವಿಲಿ. ಫೈನ್, ಥ್ಯಾಂಕ್ ಯು ಸೋ ಮಚ್ ಸಂಕೇತ್ ಹೆಣಿಗೆ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ